to my YouTube channel. If you are new here, I am Raksha Reddy. I create content related to fashion, makeup, lifestyle and skincare. ಇವತ್ತು ನಾನು sit down video ಮಾಡ್ತಾ ಇದ್ದೀನಿ where you guys can know me personally. Basically it is a get to know me or reintroducing myself to my subscribers because ನನಗೆ ಹೊಸದಾಗಿ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಮೇ ಬಿ ಅವ್ರಿಗೆ ನನ್ನ ಬಗ್ಗೆ ಗೊತ್ತಿರೋದಿಲ್ಲ ಅಥವಾ ತಿಳ್ಕೋಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ. ಸೊ ನಾನು ಈ ಬ್ಯೂಟಿಫುಲ್ ಮೇಕಪ್ ಲುಕ್ನ ಹೇಗೆ ಕ್ರಿಯೇಟ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ಮೇಕಪ್ ಮಾಡ್ಕೊಳ್ತಾ ಮಾತಾಡೋಣ. ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಲ್ಲ ಎಲ್ಲಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ. ಯು ಕ್ಯಾನ್ ಚೆಕ್ ಔಟ್ ದೇರ್. ಅಂಡ್ ನೌ ಲೆಟ್ಸ್ ಸ್ಟಾರ್ಟ್ ದ ಮೇಕಪ್. ನನ್ನ ಹೆಸರು ರಕ್ಷಾ ರೆಡ್ಡಿ. ಐ ಆಮ್ ಸ್ಟಿಲ್ ಸ್ಟಡಿಂಗ್. ನನಗೆ ಕಾಂಟೆಂಟ್ ಕ್ರಿಯೇಟ್ ಮಾಡೋದು ಇಟ್ ಇಸ್ ಲೈಕ್ ಅ ಪ್ಯಾಷನ್ ಫಾರ್ ಮೀ. ನಾನು ಪಾರ್ಟ್ ಟೈಮ್ ಆಗಿ ಕಾಂಟೆಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಆಸ್ ಆಫ್ ನೌ. ಕ್ರಿಯೇಷನ್ ಜರ್ನಿ ಮೇಲೆ ಎಷ್ಟು ಇಂಟ್ರೆಸ್ಟ್ ಇದೆಯೋ ಅಷ್ಟೇ ನನ್ನ ಸ್ಟಡೀಸ್ ಮೇಲೂ ನನಗೆ ಇಂಟ್ರೆಸ್ಟ್ ಇದೆ. ನಾನು ಏನಾದರೂ ಕಷ್ಟಪಟ್ಟು ಒಂದು ಚೂರಾದರೂ ಓದ್ತಾ ಇದ್ದೀನಿ ಅಂತ ಅಂದರೆ ಇಟ್ಸ್ ಜಸ್ಟ್ ಬಿಕಾಸ್ ಫಾರ್ ಮೈ ಪೇರೆಂಟ್ಸ್ ಹ್ಯಾಪಿನೆಸ್. ಅವರಿಗೆ ನಾನು ಚೆನ್ನಾಗಿ ಓದಬೇಕು ಅನ್ನೋದು ತುಂಬಾ ಇಷ್ಟ. ಸೊ ಅವ್ರನ್ನ ಖುಷಿ ಪಡಿಸೋದಕ್ಕೋಸ್ಕರ ನಾನು ಓದ್ತಾ ಇದ್ದೀನಿ ಆ್ಯಂಡ್ ಆಲ್ಸೋ ಫಾರ್ ಮೈ ನಾಲೆಡ್ಜ್ ಆ್ಯಂಡ್ ಸರ್ವೈವ್ ಆಗೋದಕ್ಕೆ. ನನಗೆ ಹಾಬಿ ಅಂತ ಯಾವುದೂ ಇಲ್ಲ. ಫ್ರೀ ಟೈಮ್ ಸಿಕ್ಕಾಗೆಲ್ಲ ಐ ಯೂಶ್ವಲಿ ಥಿಂಕ್ ಆಫ್ ಎನಿ ಕಾಂಟೆಂಟ್ ಐಡಿಯಾಸ್ ಆರ್ ಐ ಕ್ರಿಯೇಟ್ ಕಾಂಟೆಂಟ್ ಬಿಕಾಸ್ ದಿಸ್ ಇಸ್ ಮೈ ಪ್ಯಾಷನ್. ನಾನು ಇದನ್ನು ಪ್ಯಾಷನ್ ಆಗಿ ಮಾಡ್ತಾ ಇದ್ದೀನಿ. ನನಗೆ ಯಾವುದೇ ಬೇರೆ ರೀತಿ ಹಾಬೀಸ್ ಇದೆ, ಡ್ಯಾನ್ಸಿಂಗ್ ಅದೆಲ್ಲ ಇಷ್ಟನೇ. ಬಟ್ ಕಾಂಟೆಂಟ್ ಕ್ರಿಯೇಷನ್ನ ತಗೊಂಡಷ್ಟು ಸೀರಿಯಸ್ ಆಗಿ ಬೇರೆ ಯಾವ ಹಾಬೀಸ್ನು ನಾನು ತಗೊಂಡಿಲ್ಲ. ಐ ಜಸ್ಟ್ ವಾಂಟ್ ಟು ಬಿ ಇಂಡಿಪೆಂಡೆಂಟ್. ಸೊ ಅದಕ್ಕೋಸ್ಕರ ನಾನು ಎಲ್ಲಾನು ವರ್ಕ್ ಮಾಡ್ತಾ ಇದ್ದೀನಿ, ಏನೆಲ್ಲ ನನ್ನ ಕೈಯಿಂದ ಮಾಡೋದಕ್ಕೆ ಸಾಧ್ಯನೋ. ಮೈ ಪೇರೆಂಟ್ಸ್ ಆರ್ ಮೈ ಲೈಫ್ ಬಿಕಾಸ್ ವಿತೌಟ್ ದೆಮ್ ಐ ಆಮ್ ನಥಿಂಗ್ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಆ್ಯಂಡ್ ಎಸ್ಪೆಷಲಿ ಮೈ ಫಾದರ್ ಇಸ್ ಮೈ ಬೆಸ್ಟ್ ಫ್ರೆಂಡ್. ಆ್ಯಂಡ್ ನಮ್ಮ ಅಪ್ಪ ಅಮ್ಮ ನನ್ನ ಕಾಂಟೆಂಟ್ ಕ್ರಿಯೇಷನ್ ಜರ್ನಿಗೆ ಸಪೋರ್ಟ್ ಮಾಡ್ತಾರಾ ಅಥವಾ ನಾನು ಮಾಡೋ ಕೆಲಸಗಳಲ್ಲಿ ಸಪೋರ್ಟ್ ಮಾಡ್ತಾರಾ ಅಂತ ಅಂದರೆ ಎಸ್, ಅಫ್ಕೋರ್ಸ್ ದೇ ವಿಲ್ ಸಪೋರ್ಟ್ ಬಿಕಾಸ್ ನಾನು ಯಾವುದು ಬ್ಯಾಡ್ ಥಿಂಗ್ನ ಇಲ್ಲಿ ಮಾಡ್ತಾ ಇಲ್ಲ. ನನಗೆ ಏನು ಇಷ್ಟ ನಾನು ಅದನ್ನು ಮಾಡ್ತಾ ಇದ್ದೀನಿ. ಆಲ್ಸೋ ಡೂಯಿಂಗ್ ಮೇಕಪ್ ಫಾರ್ ಮೈ ಸೆಲ್ಫ್ ಇಸ್ ಅ ಥೆರಪಿ. ನನಗೊಂಥರ ನನಗೆ ಮೇಕಪ್ ಮಾಡ್ಕೊಳ್ಳೋದು, ಚೆಂದ ಆಗಿ ರೆಡಿ ಆಗೋದು ಇದೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ. ನನಗೆ ಬೇರೆಯವ್ರಿಗೆ ಮೇಕಪ್ ಮಾಡೋದೆಲ್ಲ ಇಷ್ಟ ಆಗಲ್ಲ. ನನ್ನಾಗೆ ನಾನು ಮೇಕಪ್ ಮಾಡ್ಕೊಳ್ಳೋದು ಅಂದರೆ ನನಗೆ ತುಂಬಾ ಇಷ್ಟ. ಮತ್ತು ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಮೇಕಪ್ನ ಕ್ರಿಯೇಟ್ ಮಾಡೋದು ಕೂಡ ಇಷ್ಟಪಡ್ತೀನಿ. ಇಫ್ ಯು ಗೋ ಥ್ರೂ ಮೈ ಪೇಜ್ ಒನ್ಸ್ ಯು ವಿಲ್ ಗೆಟ್ ಟು ನೋ ನನ್ನ ಮೇಕಪ್ ಬಗ್ಗೆ ಎಷ್ಟು ಪ್ಯಾಷನೇಟ್ ಆಗಿದ್ದೀನಿ ಅಂತ. ತುಂಬ ಜನ ಮೇಕಪ್ ಬಗ್ಗೆ ತುಂಬ ಹೇಳ್ತಾರೆ, ಮೇಕಪ್ ಥೆರಪಿ, ಆರ್ಟ್, ಅದು ಇದು ಅಂತ. ಬಟ್ ನನಗೆ ಮೇಕಪ್ ಮಾಡ್ಕೊಳ್ಳೋದು ಇಸ್ ಮೈ ಫೇವ್ರೆಟ್ ಥಿಂಗ್. ನಂಗೆ ಬೇಜಾರಾದಾಗೂ ಮೇಕಪ್ ಮಾಡ್ಕೊತೀನಿ, ಜಾಸ್ತಿ ಖುಷಿ ಆದರೂ ಸುಮ್ಮನೆ ಮೇಕಪ್ ಮಾಡ್ಕೊತೀನಿ. ಬೈಯಿಂಗ್ ಡಿಫ್ರೆಂಟ್ ಮೇಕಪ್ ಪ್ರಾಡಕ್ಟ್ಸ್, ಟ್ರೈಯಿಂಗ್ ದೆಮ್ ಇಸ್ ಮೈ ಹಾಬಿ ಆ್ಯಂಡ್ ಪ್ಯಾಷನ್. ಆಲ್ಸೋ ಐ ಆಮ್ ಅ ಸಿಂಗಲ್ ಚೈಲ್ಡ್ ಫಾರ್ ಮೈ ಪೇರೆಂಟ್ಸ್. ತುಂಬ ಮುದ್ದು ಅಂತ ಅಂದ್ಕೊಂಡ್ಬೇಡಿ, ಅಷ್ಟು ಪ್ಯಾಂಪರ್ ಕೂಡ ನನಗೆ ಮಾಡೋದಿಲ್ಲ. ಬಟ್ ಯಾವುದ್ರ ವಿಷಯದಲ್ಲಿ ಪ್ಯಾಂಪರ್ ಮಾಡಬೇಕು, ಯಾವ ವಿಷಯದಲ್ಲಿ ಪ್ಯಾಂಪರ್ ಮಾಡಬಾರ್ದು ಅಂತ ನಮ್ಮ ಪೇರೆಂಟ್ಸ್ ತುಂಬಾ ಚೆನ್ನಾಗಿ ನನ್ನ ಬೆಳೆಸಿದ್ದಾರೆ. ಕಂಪೇರ್ ಟು ಮೈ ಫಾದರ್, ಮೈ ಮದರ್ ಇಸ್ ಮೋರ್ ಸ್ಟ್ರಿಕ್ಟ್. ನಮ್ಮಮ್ಮಂಗೆ ಓದೋದು ಇದೆಲ್ಲಾನು ಸೆಕೆಂಡ್ರಿ, ಬಟ್ ನಾವು ಹೇಗೆ ಒಬ್ಬರ ಜೊತೆ ಬಿಹೇವ್ ಮಾಡ್ತೀವಿ ಇದೆಲ್ಲ ನಮ್ಮಮ್ಮಂಗೆ ತುಂಬಾ ಮ್ಯಾಟರ್ ಆಗುತ್ತೆ. ಬಟ್ ಮೈ ಫಾದರ್ ಇಸ್ ನಾಟ್ ಲೈಕ್ ದಟ್. ಈಸ್ ಓನ್ಲಿ ಸ್ಟ್ರಿಕ್ಟ್ ಇನ್ ಮೈ ಸ್ಟಡೀಸ್ ಮ್ಯಾಟರ್. ಅದು ಬಿಟ್ಟು ಬೇರೆ ಯಾವ ವಿಷಯದಲ್ಲೂ ನನಗೆ ಫೋರ್ಸ್ ಮಾಡಲ್ಲ. ಐ ಆಮ್ ಬೇಸಿಕಲಿ ಅ ಹೋಮ್ಲಿ ಪರ್ಸನ್. ನನಗೆ ಯಾವಾಗಲೂ ಮನೇಲಿರೋದಕ್ಕೆ ಇಷ್ಟ ಆಗುತ್ತೆ. ಹೊರಗಡೆ ಹೋಗಬೇಕು ಅಂದರೆ ನನಗೆ ತುಂಬ ಬೇಜಾರು. ಇವತ್ತು ಹೊರಗಡೆ ಹೋಗ್ಬೇಕಂತ ಅಂದರೆ ಒಂದು ವಾರದಿಂದನೇ ಇದ್ರ ಬಗ್ಗೆ ಥಿಂಕ್ ಮಾಡಿಕೊಂಡು ಒಂದು ವಾರನೂ ಕೂಡ ಹಾಳು ಮಾಡ್ಕೊತೀನಿ. ಅಷ್ಟು ಇಷ್ಟ ಆಗಲ್ಲ ನನಗೆ ಹೊರಗಡೆ ಹೋಗೋದು ಅಂದರೆ. ಬೇಸಿಕಲಿ ನನಗೆ ಮನೆಯಲ್ಲಿ ಇರಬೇಕು ಆರಾಮಾಗಿ ಅಂತ ಇಷ್ಟಪಡ್ತೀನಿ. ಮೈ ಚಾನಲ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಕಾಂಟೆಂಟ್ ರಿಲೇಟೆಡ್ ಟು ಫ್ಯಾಷನ್, ಹಾಗೆ ಬ್ಯೂಟಿ, ಸ್ಕಿನ್ ಕೇರ್, ಲೈಫ್ ಸ್ಟೈಲ್. ನಾನು ಏನಾದರೂ ಅಚೀವ್ ಮಾಡಿದ್ರೆ ಅಥವಾ ನನಗೆ ಏನಾದರೂ ಕಷ್ಟ ಅಂತ ಅನಿಸಿದ ವಿಷಯಗಳನ್ನ, ನಾನು ಕಲ್ತಿರೋ ಲೈಫ್ ಲೆಸನ್ಸ್ನ ಎಲ್ಲಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಆಲ್ಸೋ ನಾನು ಹೇಗೆ ನೆಗೆಟಿವಿಟಿನ ಡೀಲ್ ಮಾಡ್ತೀನಿ ಅಂತ ಅಂದರೆ ಐ ಥಿಂಕ್ ಐ ಡೋಂಟ್ ವಾಂಟ್ ಟು ಡೀಲ್ ವಿತ್ ನೆಗೆಟಿವಿಟಿ ಅಂತ ನನಗೆ ಅನಿಸುತ್ತೆ. ಐ ಜಸ್ಟ್ ಇಗ್ನೋರ್ ಆ್ಯಂಡ್ ಮೂವ್ ಆನ್. ಇನಿಷಿಯಲಿ ನನಗೆ ಯಾರನ್ನಾದರೂ ಹಚ್ಕೊಂಡ್ರೆ ಅವ್ರು ಇಲ್ಲ ಅಂತ ಅಂದರೆ ಇರೋಕ್ಕೆ ಆಗ್ತಾ ಇರಲಿಲ್ಲ. ತುಂಬ ಬೇಜಾರು ಮಾಡ್ಕೊತಾ ಇದ್ದೆ. ಅವ್ರು ಮಾತಾಡ್ಸಿಲ್ಲ ಅಂದರೆ ತುಂಬ ಅಳ್ತಾ ಇದೆ. ಬಟ್ ನಾವು ಐ ಆಮ್ ನಾಟ್ ಲೈಕ್ ದಟ್. ಮೈ ಪೇರೆಂಟ್ಸ್ ಆರ್ ಎವ್ರಿಥಿಂಗ್ ಟು ಮೀ ಬಿಕಾಸ್ ನನ್ನ ಪೇರೆಂಟ್ಸ್ ನನಗೆ ಎಲ್ಲ ಫ್ರೀಡಮ್ ಕೊಟ್ಟಿದ್ದಾರೆ. ದಟ್ ನನಗೆ ಏನೇ ಅನಿಸಿದ್ರು ನಾನು ಅವ್ರ ಜೊತೆ ಆರಾಮ್ಸೆ ಶೇರ್ ಮಾಡ್ಕೊತೀನಿ. ಎಸ್ಪೆಷಲಿ ವಿತ್ ಮೈ ಫಾದರ್ ನಾನು ಎಲ್ಲನೂ ಶೇರ್ ಮಾಡ್ತೀನಿ ಬಿಕಾಸ್ ಹೀ ಲಿಸನ್ಸ್ ಟು ಮೀ ವಿತೌಟ್ ಎನಿ ಜಡ್ಜ್ಮೆಂಟ್. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಈ ವಿಡಿಯೋ ಮಾಡಬೇಕು, ಹೊಸ ಸಬ್ಸ್ಕ್ರೈಬರ್ಸ್ಗೆ ನನ್ನ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಬೇಕು ಅಂತ. ಸೊ ಐ ಆಮ್ ಫಿಲ್ಮಿಂಗ್ ದಿಸ್. ಆಲ್ಸೋ ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್, ಕನ್ನಡ, ತೆಲುಗು ಆ್ಯಂಡ್ ಹಿಂದಿ. ತಮಿಳ್ ಸ್ವಲ್ಪ ಅರ್ಥ ಆಗುತ್ತೆ. ಬಟ್
ಜಾಸ್ತಿ ಮಾತಾಡೋದಕ್ಕೆ ಬರಲ್ಲ. ಹಿಂದಿ ಆಲ್ಸೋ ಮ್ಯಾನೇಜಬಲ್ ಮಾತಾಡ್ತೀನಿ. ನನ್ನ ಮದರ್ ಟಂಗ್ ಬಂದು ತೆಲುಗು, ಬಟ್ ನಾನು ಬಾರ್ನ್ ಆ್ಯಂಡ್ ಬಾಟಪ್ ಇನ್ ಬೆಂಗಳೂರು. ಸೊ ಅದಕ್ಕೋಸ್ಕರ ನನಗೆ ಕನ್ನಡ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ತೆಲುಗು ಅಂತ ಹೇಳ್ಕೊಳ್ಳೋ ತನಕ ಅಥವಾ ನನ್ನ ಸರ್ನೇಮ್ ಕೇಳೋ ತನಕ ಯಾರಿಗೂ ಗೊತ್ತಾಗಲ್ಲ ನಾನು ತೆಲುಗು ಅಂತ. ಸೊ ಐ ಯೂಶಲಿ ಗೆಟ್ ಕಾಂಪ್ಲಿಮೆಂಟ್ಸ್ ಆನ್ ಮೈ ಔಟ್ಫಿಟ್ ಬಿಕಾಸ್ ನನಗೆ ಸ್ಟೈಲಿಂಗ್ ಮಾಡೋದು ಅಂದರೆ ತುಂಬಾ ಇಷ್ಟ. ಐ ಬಿಲೀವ್ ಇನ್ ಮ್ಯಾನಿಫೆಸ್ಟೇಷನ್ ಬಿಕಾಸ್ ಅದು ನನಗೆ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಸೊ ನನಗೆ ಪಿಯರ್ಸಿಂಗ್ ಮಾಡಿಸ್ಕೊಳ್ಳೋದು, ಟ್ಯಾಟೂಸ್ ಹಾಕ್ಸ್ಕೊಳ್ಳೋದು ಇದೆಲ್ಲ ತುಂಬಾ ಇಷ್ಟ. ಬಟ್ ನಮ್ಮ ಮನೆಯಲ್ಲಿ ಟ್ಯಾಟೂ ಹಾಕಿಸ್ಕೊಳ್ಳೋಕ್ಕೆ ಬಿಡ್ತಾರೆ, ಬಟ್ ನಾಟ್ ಫಾರ್ ಪಿಯರ್ಸಿಂಗ್. ಬಟ್ ನನಗೆ ಅವರ ಮಾತನ್ನ ಮೀರಿ ಬೇರೆ ಏನು ಕೆಲಸ ಮಾಡೋದಕ್ಕೂ ಇಷ್ಟ ಆಗಲ್ಲ. ಇಫ್ ಒನ್ಸ್ ಮೈ ಫಾದರ್ ಸೇಸ್ ನೋ ದೆನ್ ಇಟ್ ಇಸ್ ಅ ನೋ. ಬಟ್ ಐ ಕ್ಯಾನ್ ಕನ್ವಿನ್ಸ್ ಹಿಮ್, ಬಟ್ ಐ ಡೋಂಟ್ ವಾಂಟ್ ಟು ಬಿಕಾಸ್ ಏನೇ ಹೇಳಿದ್ರು ಅವರು ನನ್ನ ಒಳ್ಳೇದಕ್ಕೆ ಅಂತ ಇಸ್ ವಾಟ್ ಐ ಆಲ್ವೇಸ್ ಬಿಲೀವ್. ಚೈಲ್ಡ್ಹುಡ್ ನಾನು ತುಂಬಾ ತೀಟೆ ಮಾಡ್ತಾಯಿದ್ದೆ, ತುಂಬ ಒದೆ ತಿಂತಾಯಿದ್ದೆ, ಬರೆಗಳು ಹಾಕಿಸ್ಕೊಂಡಿದ್ದೀನಿ, ಒಡಿಸ್ಕೊಂಡಿದ್ದೀನಿ, ತುಂಬ ಕಿತಾಪತಿ ಮಾಡ್ತಾಯಿದ್ದೆ. ಬಟ್ ಆ್ಯಸ್ ಐ ಗ್ರೋ ಅಪ್ ನಾನು ತುಂಬಾ ಸೈಲೆಂಟ್ ಆದೆ, ತುಂಬ ಇಂಟ್ರೋವರ್ಟ್ ಆಗಿಬಿಟ್ಟೆ ಇನ್ ಫ್ರಂಟ್ ಆಫ್ ಮೈ ರಿಲೇಟಿವ್ಸ್. ಬಟ್ ನಾನು ಹೊರಗಡೆ ಹೋದರೆ ಐ ಆಮ್ ಎಕ್ಸ್ಟ್ರೋವರ್ಟ್ ಪರ್ಸನ್, ತುಂಬ ಹೈಪರ್ ಆ್ಯಕ್ಟಿವ್ ಆಗಿ ಇರ್ತೀನಿ. ಬಟ್ ನನಗೆ ಇಷ್ಟ ಇಲ್ಲದೆ ಇರೋರ ಜೊತೆ ಐ ಆಮ್ ಎಕ್ಸ್ಟ್ರೀಮ್ಲಿ ಇಂಟ್ರೋವರ್ಟ್. ನನಗೆ ಗೊತ್ತಿಲ್ಲದೆ ಇರೋರ ಜೊತೆ ಐ ಆಮ್ ಸೂಪರ್ ಡೂಪರ್ ಎಕ್ಸ್ಟ್ರೋವರ್ಟ್. ಸೊ ಐ ಲವ್ ನಾನ್ ವೆಜ್ನ ಡೈಲಿ ಇರಲೇಬೇಕು. ನನಗೆ ಡೈಲಿ ಶಾರ್ಪ್ 4 o'clockಗೆ ನನ್ನ ವೀಡಿಯೋಸ್ನ ನಾನು ಯಾವಾಗಲೂ ಅಪ್ಲೋಡ್ ಮಾಡ್ತೀನಿ. ನೀವು ಮಿಸ್ ಮಾಡ್ದಂಗೆ ನೋಡಬೇಕು ಅಂತ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಐ ಹೋಪ್ ನಿಮಗೆ ಈ ಮೇಕಪ್ ಕೂಡ ಇಷ್ಟ ಆಯಿತು, ಹಾಗೆ ನನ್ನ ಬಗ್ಗೆ ಆದಷ್ಟು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಫ್ ಯು ಗೈಸ್ ಹ್ಯಾವ್ ಎನಿ ಡೌಟ್ಸ್ ಅಬೌಟ್ ಮೈ ಸೆಲ್ಫ್ ಪ್ಲೀಸ್ ಡೂ ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್. ಪಾರ್ಟ್ 2 ಬೇಕು ಅಂತ ಅಂದರೆ ನಾನು ಮಾಡ್ತೀನಿ. ಇವತ್ತಿಗೆ ಇದಾಗಿತ್ತು ಈ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆಲ್ಸೋ ನಿಮಗೆ ನನ್ನ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಕೂಡ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. So yeah, that's it for this video. If you are not following me on other social media platform, please do follow me there too in Instagram. I am on Instagram. Nanna Instagram link description ಅಲ್ಲಿ mention ಮಾಡಿರ್ತೀನಿ. Also the products I have been used in this video also I will be mentioned in the description. So yeah, that's it for this video. Meet you in my next video. Bye bye.